ಕಾಂಗ್ರೆಸ್ನಲ್ಲಿದ್ದಂತಹ ಅಲ್ಪ ವಿರಾಮದ ವ್ಯಾಲಿಡಿಟಿ ಸದ್ಯಕ್ಕೆ ಮುಗಿತಾ ಇರೋ ಲಕ್ಷಣ ಕಾಣಿಸ್ತಾ ಇದೆ. 5 ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅನ್ನೋ ಹೇಳಿಕೆ ವಿಚಾರ. ಇದಕ್ಕೆ ಶಾಸಕ ಬೇಳೂರು ಗೋಪಾಲಕೃಷ್ಣ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾಯಕರೇ ಶಾಂತಿ ಮಂತ್ರವನ್ನ ಪಠಿಸುವಾಗ ನೀವ್ಯಾಕೆ ಮಾತಾಡ್ತೀರಿ? ಅವರೇ ಸುಮ್ಮನಿರುವಾಗ ನಿಮಗೆ ಈ ಚಟ ಯಾಕೆ? ಯತೀಂದ್ರ ಮಾತನಾಡಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ನಾನು ಇದನ್ನ ಬಹಿರಂಗವಾಗಿ ಪ್ರಶ್ನೆ ಮಾಡ್ತೀನಿ ಅಂತ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇವತ್ತಿನ ಸಿಎಲ್ಪಿ ಮೀಟಿಂಗ್ ಹೈ ವೋಲ್ಟೇಜ್ ಮೀಟಿಂಗ್ ಆಗೋದ್ರಲ್ಲಿ ಎರಡು ಮಾತಿಲ್ಲ. ನಡೀತದೆ ಅಲ್ಲಿವರೆಗೂ ಸ್ವಲ್ಪ ಬಾಯಿ ಮುಚ್ಕೊಂಡು ಇರಪ್ಪ, ಆನಂತರ ನಿಮ್ಗೆ ಏನೇ ಚಟ ಇದೆ ಅಲ್ಲ ತೀರ್ಸ್ಕೋಬೇಕಂತ ಹೇಳಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಿದ್ರಿ? ಅವರೇ ಶಾಂತಿ ಮಂತ್ರ ಹಾಕೊಂಡು ಒಣ್ಣಾಗಿರ್ಬೇಕಾದ್ರೆ ನೀವೆಲ್ಲ ಹೇಳಿಕೆ ಕೊಡುವಂಥದ್ದು ತಪ್ಪಾಗುತ್ತೆ. ಅದನ್ನು ಇವತ್ತು ರಾಷ್ಟ್ರೀಯ ನಾಯಕರು ಅದ್ರ ಬಗ್ಗೆ ಒಂದು ನೋಟಿಸ್ ಕೊಡ್ಬೇಕು ಅವರಿಗೆಲ್ಲರಿಗೆ, ಹೇಳೋಂಥವ್ರಿಗೆಲ್ಲ. ಯಾಕೆ ಹೇಳಿಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೆ ಹೇಳಿಕೆ ಕೊಡ್ತೀರಿ? ಕೊಡಬಾರ್ದು. ಇದನ್ನು ಶಾಂತಿ ಮಂತ್ರದಲ್ಲಿರುವಂಥ ಒಂದು ಇದರಲ್ಲಿ ಇವತ್ತು ಅಸೆಂಬ್ಲಿ ನಡೆಯೋ ಸಂದರ್ಭದಲ್ಲಿ ಮತ್ತೇನಕ್ಕೆ ಇದು ಏನಾಗಿದೆ ಅಂದರೆ BJP-ಅವ್ರಿಗೆ ಮತ್ತೆ ತುಪ್ಪ ಹಾಕ್ದಂಗೆ ಆಯ್ತು. ಈಗ ಉರಿಯ ಬೆಂಕಿ ತುಪ್ಪ ಸುರಿದಂಗೆ ಆಗಿದೆ. ಅವ್ರಿಗೆ ಇದೇ ಒಂದು ಇದರಲ್ಲಿ ಹೋಗ್ತಾ ಇದ್ದಾರೆ. ಅದರಿಂದ ಮತ್ತೆ ಹೌದು, ನಾವು ಶಾಂತಿಯಲ್ಲೇ ಇದ್ದೀವಿ. ಅವರು ಕ್ರಾಂತಿ ಹೇಳಿದಾರೆ ಯಾರಪ್ಪ? ಕ್ರಾಂತಿ ಹೇಳಿದ BJP-ಅವರು. ಕ್ರಾಂತಿಯಿಂದ ಶಾಂತಿ ಬಂದಿದ್ವಿ. ಸುಮ್ಮನೆ ನಮ್ಮಲ್ಲಿ ಗೊಂದಲ ಮಾಡುವಂಥದ್ದು ಬಿಡಬೇಕು. ಖಂಡಿತ ಈ ಅಸೆಂಬ್ಲಿ ನಡೆಯಲಿಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡ್ಬೇಕಂತ ಅವರಲ್ಲೂ ನಾ ಕೇಳ್ಕೊಂಡು ಅದು ಏನಾರು ಮಾಡ್ಕೊಂಡ್ರಪ್ಪ. ವಿಪಕ್ಷಗಳಿಗೆ ಫುಲ್ ಮೀಲ್ಸ್ ಕೊಡೋ ಕೆಲಸವನ್ನ ನಮ್ಮವರೇ ಮಾಡ್ತಿದ್ದಾರೆ ಅನ್ನೋದು ಬೇಳೂರು ಗೋಪಾಲಕೃಷ್ಣ ಅವರ ಅಸಮಾಧಾನ.